ಹಾಯ್ ಫ್ರೆಂಡ್ಸ್, ನಾನಿವತ್ತು ಅನಾನಸ್ ಹಣ್ಣಿನ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಖಾರನ ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಉದ್ದು, ಮೆಂತ್ಯ, ಜೀರಿಗೆ, ಕೊತ್ತಂಬರಿ, ಕೆಂಪು ಮೆಣಸು, ಒಂದೆರಡು ಮೂರು ಕಾಳು ಮೆಣಸನ್ನು ಹಾಕ್ಕೊಂಡು ಈ ಥರ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ಇವಾಗ ಆಗಿದೆ ಬ್ರೌನ್ ಕಲರು. ಜಾಸ್ತಿ ಹುರಿದ್ರೆ ಕಪ್ಪಾಗಿಬಿಡುತ್ತೆ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು 1/4 ಕಪ್ ಆಗುವಷ್ಟು ಕಾಯಿ ಹಾಗೆ ಒಂದು ಸಣ್ಣ ಪೀಸು ನೀರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅನಾನಸ್ ಗೊಜ್ಜನ್ನ ನಾವು ತಿಂಡಿ ಜೊತೆಗೆ ಅಂದರೆ ದೋಸೆ, ಇಡ್ಲಿ, ರೈಸ್ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿ, ಸಿಹಿ ಸಿಹಿಯಾಗಿ, ಖಾರ ಖಾರವಾಗಿ. ಈಗ 1 ಬೌಲ್ ಆಗುವಷ್ಟು ಅನಾನಸ್ ಹಣ್ಣನ್ನು ತಗೊಂಡು 1 ಕಪ್ ನೀರು ಹಾಕಿ 1-2 ಕುದಿನ ಬರ್ಸ್ಕೊಳ್ಳೋಣ. ಇವಾಗ ಕುದೀತಾ ಇದೆ ನೋಡಿ. ಇವಾಗ ಇಷ್ಟು ಕುದ್ದಿದೆ ಸಾಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲ ಅಂದರೆ 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹುಳಿ, ಸಿಹಿ, ಖಾರ ಸಮವಾಗಿ ಬಂದ್ರೇ ಟೇಸ್ಟ್ ಇರೋದು ಗೊಜ್ಜು. ಹಾಗಾಗಿ ಹುಳಿ ಅಂಶ ಅನಾನಸಲ್ಲೇ ಇರೋದ್ರಿಂದ ಯಾವುದೇ ಹುಳಿನೂ ನಾನು ಹಾಕ್ತಾಯಿಲ್ಲ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಟೇಸ್ಟಿಗೆ ಎಲ್ಲ ಪಲ್ಯಗಳಿಗೂ ಅಥವಾ ಗೊಜ್ಜುಗಳಿಗೆ ಅರಿಶಿಣ ಹಾಕ್ತಿದ್ದಾಗ ಹಾಗೆ. ಇವಾಗ ಬೆಂದಿದೆ. ಈ ಟೈಮಲ್ಲಿ ನಾವು ರುಬ್ಬಿರ್ತಕ್ಕಂಥ ಖಾರನ ಹಾಕ್ಕೊಳ್ಳೋಣ. ಖಾರ ಜೊತೆಗೆ ಆ ಜಾರು ತೊಳೆದಿರೋ ನೀರು ಅಷ್ಟೇ ಹಾಕ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಗೊಜ್ಜಾಗಿರೋದ್ರಿಂದ ನೀರು ಜಾಸ್ತಿ ಆದರೆ ಸಾರಾಗುತ್ತೆ, ಚೆನ್ನಾಗಿರಲ್ಲ. ಆವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ, ಬೆಂದಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಒಂದು ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪಲ್ಲ, ಬೇವಿನ ಸೊಪ್ಪು ಅಷ್ಟನ್ನೇ ಹಾಕ್ಕೋಬೇಕು. ಬೇರೆ ಏನನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಈಗ ಲಾಸ್ಟಿಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದಪ್ಪ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಕೂಡ ಹಾಗೇ ಇರುತ್ತೆ. ಇವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ವಾ ಆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸೋಣ. ಇವಾಗ ಅನಾನಸ್ ಗೊಜ್ಜು ರೆಡಿಯಾಗಿದೆ. ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.